ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ ಧಾರಿಣಿ ಸುತೆಯ ಒಲು ದೃಢ ಮನಸ್ಕನದಾರು ಮಾರೀಚ ಹರಿಣ ಒಡ್ಡಾಡಲೇನಾಯ್ತು ವಾರಿಧಿಯೊಳಡಗಿ ನಿದ್ರಿಪ ಬಾಡವವೋ ತೃಷ್ಣೆ ಆರದನು ಕೆರಳಿಪರೋ ಮಂಕುತಿಮ್ಮ. 277ನೇ ಕಗ್ಗ ಇದು. ಧಾರಿಣಿ ಸುತೆ ಅಂದ್ರೆ ಸೀತೆ, ಭೂಮಿಯ ಮಗಳು. ಧಾರಿಣಿ ಸುತೆಯವಳು ಸೀತೆಯ ಹಾಗೆ ದೃಢ ಮನಸ್ಕರದಾರು, ಅಂಥ ದೃಢ ಮನಸ್ಸಿನ ಹೆಣ್ಣು ಮಗಳು ಸೀತೆ. ಪಟ್ಟದ ರಾಣಿ ಆಗ್ಬೇಕಾಗಿದ್ದವಳು, ಒಂದು ರಾಜ್ಯದ ರಾಜಕುಮಾರಿಯಾಗಿದ್ದವಳು. ಕಷ್ಟ ಅಂದ್ರೆ ಏನು ಅಂತ ತಿಳಿದೇ ಇರ್ತಕ್ಕಂತಹ ಹೆಣ್ಣು ತನ್ನ ಗಂಡ ವನವಾಸಕ್ಕೆ ಹೋಗ್ಬೇಕು ಅಂದಿದ ತಕ್ಷಣ ಮರು ಮಾತಾಡದೆ ಯಾವ ಸುಖ ಸೌಲಭ್ಯಗಳು ಅವಳಿಗೆ ಹುಟ್ಟಿನಿಂದ ಬಂದಿತ್ತು ಅವೆಲ್ಲವನ್ನು ತ್ಯಜಿಸಿ ಹೊರಟವಳು. ಅಂಥ ದೃಢ ಮನಸ್ಸಿನ ಹೆಣ್ಣು ಮಗಳು ಅವಳು. ಅಂಥವಳೂ ಕೂಡ ಮಾರೀಚ ಹರಣ ಒಡ್ಡಾಡಲೇನಾಯ್ತು, ಅವಳ ಕಣ್ಣು ಮುಂದೆ ಮಾರೀಚ ಚಿನ್ನದ ಜಿಂಕೆ ಹಾಗೆ ಓಡಾಡಿದ ತಕ್ಷಣ ಏನಾಗೋಯ್ತು, ಅಂತಹ ದೃಢ ಮನಸ್ಸಿನ ಹೆಣ್ಣು ಮಗಳು ಮನಸ್ಸೋತು ಬಿಟ್ಲು, ಇಡೀ ರಾಮಾಯಣಕ್ಕೆ ಕಾರಣಳಾದ್ಲು. ಆದ್ರಿಂದ ತೃಷ್ಣೆ ಅಂದ್ರೆ ಟೆಂಪ್ಟೇಷನ್. ಏನು ಟೆಂಪ್ಟೇಷನ್ ಅಂದ್ರೆ ವಾರಿಧಿಯೊಳ ಅಡಗಿ ನಿದ್ರಿಪ ಬಾಡವವೋ ತೃಷ್ಣೆ, ಭೂಮಿಯಲ್ಲಿ ಒಳಗೆ ಸೇರಿ ಅಡಕೊಂಡಿರುವಂತಹ ಬೆಂಕಿಯಂತೆ ತೃಷ್ಣೆ. ಎಚ್ ಎಸ್ ಶಿವಪ್ರಕಾಶ್ ಅವರ ಮದುವೆ ಹೆಣ್ಣು ನಾಟಕದಲ್ಲಿ ಒಂದು ಡೈಲಾಗ್ ಬರುತ್ತೆ, ತೃಷ್ಣೆಗಿಂತ ಮಿಗಿಲಾದ ನದಿ ಉಂಟೆ ಅಂತ. ತೃಷ್ಣೆನ ಅವರು ನದಿಗೆ ಹೋಲಿಸ್ತಾರೆ, ಅಂದ್ರೆ ಹರಿತಾನೆ ಇರುತ್ತೆ, ನಿರಂತರವಾದ್ದು ಅದು ಅನ್ನೋ ಅರ್ಥದಲ್ಲಿ. DVG ಅವ್ರು ಏನ್ ಹೇಳ್ತಾರೆ, ವಾರಿಧಿಯೊಳಗೆ ಅಡಗಿರುವಂತಹ ಬೆಂಕಿ ತೃಷ್ಣೆ ಅನ್ನೋದು. ಆರದನು ಕೆರಳಿಪುರೋ, ಅದು ಕೆರಳಿದ್ರೆ, ಯಾರಾದ್ರೂ ಅದನ್ನ ಕೆರಳಿಸಿದ್ರೆ ಹತ್ತಿ ಉರಿಯೋದಕ್ಕೆ ಶುರುವಾಗ್ಬಿಡುತ್ತೆ. ಎಲ್ಲಾ ಟೆಂಪ್ಟೇಷನ್ಸು ಹಾಗೆ ಅಲ್ವೇ? ಈ ಕಗ್ಗವನ್ನ ಬರೆದ ಕಾಲದಲ್ಲಿ ಒಂದೋ ಎರಡೋ ಸುತ್ತಮುತ್ತಲಿನ ಟೆಂಪ್ಟೇಷನ್ಸ್ ಇದ್ವೇನು. ಸೀತೆಗಂತೂ ಅವಳ ಜೀವಮಾನದಲ್ಲಿ ಉಂಟಾದ ಒಂದೇ ಒಂದು ತೃಷ್ಣೆ ಚಿನ್ನದ ಜಿಂಕೆ. ಅದು ಬಿಟ್ಟು ಯಾವಾಗ್ಲೂ ಅವಳು ಯಾವುದಕ್ಕೂ ಮನಸ್ಸೋತದ್ದೇ ಇಲ್ಲ, ಇಂಥದ್ದು ಬೇಕು ಅಂದಿದ್ದೇ ಇಲ್ಲ. ಆದ್ರೆ ಅದು ಒಂದೇ ಟೆಂಪ್ಟೇಷನ್ ಎಷ್ಟು ಕಾಸ್ಟ್ಲಿ ಆಗಿ, ಎಷ್ಟು ಭಾರವಾಗಿ ಪರಿಣಮಿಸ್ತು ಅವಳಿಗೆ, ಅವಳ ಸುತ್ತಮುತ್ತಲಿನ ಜನಗಳಿಗೆ. ಇನ್ನು ನಮ್ಮಂತಹ ಹುಲುಮಾನವರನ್ನ ನೆನಪಿಸ್ಕೊಂಡು ಟೆಂಪ್ಟೇಷನ್ನಿಗೆ ಈಲ್ಡ್ ಆಗದವರು ಇಲ್ವೇನೋ ಅಂತ ಅನ್ಸುತ್ತೆ. ಜೊತೆಗೆ ಇವತ್ತಿನ ದಿನದಲ್ಲಿ, ಇವತ್ತಿನ ಸೋಷಿಯಲ್ ಮೀಡಿಯಾ ಜಗತ್ತಿನಲ್ಲಿ ನಾವು ಫೇಸ್ಬುಕ್ಕು, ಟ್ವಿಟರು, ಇನ್ಸ್ಟಾಗ್ರಾಮು ತೆಗೆದರೆ ಸಾಕು, ಟೆಂಪ್ಟೇಷನ್ಗಳೇ ಅಲ್ಲಿ ಹುಟ್ಟೋದು. ಹೊಸದೇನನ್ನು ಕೊಂಡುಕೊಳ್ಳುವ, ಹೊಸ ಲಕ್ಸುರಿಗಳು ಇನ್ವೆಂಟ್ ಆಗ್ತಿರುವಂತಹ ಈ ಕಾಲದಲ್ಲಿ ಟೆಂಪ್ಟೇಷನ್ ಅನ್ನೋದು ಅತ್ಯಂತ ತೀಕ್ಷ್ಣವಾದಂತಹ ಉರಿ, ಬಾಡವ ಅಂದ್ರೆ ಬೆಂಕಿ ಅಂತ ಹೇಳ್ತಾರೆ. ಎಷ್ಟೋ ಬಾರಿ ನಾವು ಆ ಟೆಂಪ್ಟೇಷನ್ ತಡ್ಕೊಳಕ್ಕಾಗದೆ ಮಾಡಿದ ಎಷ್ಟೋ ಕೆಲಸಗಳು, ಚಿಕ್ಕ ಟೆಂಪ್ಟೇಷನ್ನೇ ಇರ್ಬೋದು. ಯಾರೋ ಶುಗರ್ ಪೇಷಂಟ್ಗೆ ಸಿಹಿ ತಿನ್ನಬೇಕಾದಂತಹ ಟೆಂಪ್ಟೇಷನ್ ಇರಬಹುದು, ಅಥವಾ ಸಿಗರೆಟ್ ಸೇದೋ ಹಾಗಿಲ್ಲ, ಕುಡಿಯೋ ಹಾಗಿಲ್ಲ ಅಂತ ಅಂದ್ರೆ ಡಾಕ್ಟ್ರು ಅದನ್ನ ಮಾಡಬೇಕಾದಂತಹ ಟೆಂಪ್ಟೇಷನ್ನು. ಅಷ್ಟು ಚಿಕ್ಕ ಪುಟ್ಟ ಟೆಂಪ್ಟೇಷನ್ನಿಂದ ಹಿಡಿದು ಲಂಚ ತಗೊಳ್ಳೋದು, ಇನ್ನೇನು, ಅಥವಾ ನಾವು ಕಂಡ ಕ್ರಿಮಿನಲ್ಗಳು ಮಾಡುವಂತಹ ಕ್ರೈಮ್ಗಳು, ಇವೆಲ್ಲವೂ ಯಾವುದೋ ಒಂದು ಟೆಂಪ್ಟೇಷನ್ಗೂ, ಯಾವುದೋ ಒಂದು ತೃಷ್ಣೆಗೆ ಈಲ್ಡ್ ಆಗಿ ಮಾಡುವಂತಹ ಕ್ರೈಮು ಅಥವಾ ತಪ್ಪು ಅಥವಾ ತೀರಾ ಚಿಕ್ಕ ವಿಷಯಗಳು ಇರಬಹುದು. ಆದ್ರೆ ಅವುಗಳ ಪರಿಣಾಮ ಮಾತ್ರ ಯಾವಾಗ್ಲೂ ಕೆಟ್ಟದ್ದೇ ಆಗಿರುತ್ತೆ. ಅದನ್ನ ನಾವು ಗಮನಿಸ್ತೀವಿ. ದೇಹದ ಆರೋಗ್ಯ ತಪ್ಪಬಹುದು, ಆಹಾರದಲ್ಲಿ ನಾವು ಟೆಂಪ್ಟೇಷನ್ನಿಗೆ ಈಲ್ಡ್ ಆದ್ರೆ, ಸವಲತ್ತುಗಳು, ಹಣದ ವಿಷಯದಲ್ಲಿ ಟೆಂಪ್ಟೇಷನ್ಗೆ ಈಲ್ಡ್ ಆದ್ರೆ ಅದು ಕಾನೂನಾತ್ಮಕವಾದ ಸಮಸ್ಯೆಗಳನ್ನ ತಂದೊಡ್ಡಬಹುದು. ಒಟ್ಟಾರೆ ನಮ್ಮ ವ್ಯಕ್ತಿತ್ವವೇ ನಶಿಸಿ ಹೋಗ್ತಾ ಬರಬಹುದು. ನಾವೇ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ತಿರುಗಿ ನೋಡಿದಾಗ, ಅರೆ ಇಷ್ಟು ಅಡ್ಡ ಹಾದಿ ಹಿಡಿದು ಇಷ್ಟು ದೂರ ಹೇಗ್ ನಡ್ಕೊಂಡು ಬಂದ್ಬಿಟ್ಟೆ ನಾನು, ಅಲ್ಲಿ ನನಗೆ ಗೊತ್ತಾಗ್ಲಿಲ್ವಾ ಕವಲೊಡೆಯುವ ಹಾದಿಯಲ್ಲಿ ಇದು ತಪ್ಪು ನಾನು ಮಾಡ್ತಾ ಇರೋದು ಅಂತ. ಇಟ್ಸ್ ಓಕೆ, ಇದೊಂದು ಮಾಡ್ಬಿಡೋಣ, ಇಷ್ಟೇ ಆಯ್ತಲ್ಲ, ಇದೊಂದು ಮಾಡ್ಬಿಡೋಣ ಅಂತ ಅಂದ್ಕೊಂಡು ಆ ಟೆಂಪ್ಟೇಷನ್ಗೆ ಈಲ್ಡ್ ಆಗಿ ನಮಗರಿವಿಲ್ಲದೆಯೇ ನಾವು ಬಹಳಷ್ಟು ದೂರ ಕೆಟ್ಟ ಹಾದಿಯಲ್ಲಿ ಕ್ರಮಿಸ್ಬಿಡ್ತೀವಿ. ಆದ್ದರಿಂದ ಮಾಡಬೇಕಾದ ವಿಷಯ ಏನು, ನಾನು ಯೋಚಿಸೋದೇನು ಈ ಟೆಂಪ್ಟೇಷನ್ನ ತಡ್ಕೊಳ್ಳೋದಕ್ಕೆ ಅಂದ್ರೆ, ಮೊದಲನೇ ಬಾರಿ ನಮಗೆ ಇದು ತಪ್ಪು ಅಂತ ನಮ್ಮ ಒಳ ಮನಸ್ಸಿಗೆ ಗೊತ್ತಿರುತ್ತಲ್ಲ, ಆಗಲೇ ಅದನ್ನ ನೋ ಅಂದ್ಬಿಡ್ಬೇಕು. ನಮ್ಮ ಟೆಂಪ್ಟೇಷನ್ನು ನಮ್ಮ ವಿಲ್ ಪವರ್ ಮೇಲೆ ನಮಗೆ ಹೆಮ್ಮೆ ಬರುವ ಹಾಗೆ ಅದನ್ನ ಬದಲಿಸಿಕೊಂಡ್ರೆ ಬಹುಶಃ ಆ ಟೆಂಪ್ಟೇಷನ್ ಅನ್ನ ತಡೆಯೋದಕ್ಕೆ ಅಥವಾ ತೃಷ್ಣೆಯನ್ನ
ಕಂಟ್ರೋಲ್ ಮಾಡೋದಕ್ಕೆ ನಮ್ಮ ಕೈಲಿ ಸಾಧ್ಯ ಆಗುತ್ತೆ ಅನ್ಸುತ್ತೆ. ಡಾಕ್ಟ್ರು ಇದನ್ನ ಬೇಡ ಅಂದಿದ್ದ ದಿವಸದಿಂದ ನಾನು ಅದನ್ನ ಮುಟ್ಟಿಲ್ಲ ಅಂತ ಹೇಳಿಕೊಳ್ಳುವ ಹೆಮ್ಮೆಯಲ್ಲಿ ನಮಗೆ ಆನಂದ, ಕಿಕ್ ಸಿಗ್ತಾ ಹೋದ್ರೆ ಬಹುಶಃ ಆ ತೃಷ್ಣೆಯನ್ನ, ಈ ಚಿಕ್ಕ ಪುಟ್ಟ ಬದುಕಿನ ತೃಷ್ಣೆಗಳನ್ನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ಅನ್ಸುತ್ತೆ. ಆ ಹೆಮ್ಮೆಯನ್ನ ಹೆಚ್ಚಿಸ್ಕೊಳ್ತಾ ಹೋಗೋಣ. ಯಾಕೆಂದ್ರೆ ತೃಷ್ಣೆ ಅನ್ನೋದು ನಮ್ಮೆಲ್ಲರ ಒಳಗೂ ಇದ್ದೇ ಇರುವಂಥದ್ದು. ವಾರಿದಿಯೊಳಗೆ ಅಡಗಿ ನಿದ್ರಿಪ ಬಾಡವ, ಯಾರು ಅದನ್ನ ಕೆರಳಿಸಕ್ಕೆ ಬಿಡದೇ ಇರುವ ಹಾಗೆ ನೋಡಿಕೊಳ್ಳೋದು ನಮ್ಮ ಕೈಯಲ್ಲಿದೆ. ಮತ್ತೊಂದು ಕಗ್ಗದಲ್ಲಿ ಭೇಟಿ ಆಗ್ತೀನಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.